Good morning, Chinny. Morning, Uma. Hi. Hi. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅತ್ತೆ ಸೊಸೆ ಕುಕಿಂಗ್ ಬ್ಲಾಗ್ಸ್. ಇವತ್ತು ನಾನು ಪಕ್ಷದ್ದು ಬ್ಲಾಗ್ ಮಾಡ್ತಾ ಇದ್ದೀನಿ. ನೆನ್ನೆನೇ ಎಲ್ಲ ಕೆಲಸ ಮಾಡಿ ಇಟ್ಕೊಂಡಿದ್ವಿ. ಇವತ್ತು ಪಕ್ಷ ಇತ್ತಲ್ವ, ಬೇಗ ಬೇಗ ಎಲ್ಲ ಪೂಜೆ ಮಾಡಿ ಇಟ್ಕೋಬೇಕು ಅಂತ. ಅದಕ್ಕೇನೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಕಾಫಿ ಕುಡ್ಕೊಂಡು ಮನೆ ಎಲ್ಲ ಒರೆಸಿ ಮಿಕ್ಕಿದ ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಇವಾಗ ಬೆಳಿಗ್ಗೆನೆ ಕಾಫಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಹೊರಗಡೆ ಮನೆ ಒರೆಸೋದು ಮತ್ತು ಬಾಗಿಲು ತೊಳೆ ನೀರು ಹಾಕೋದೆಲ್ಲ ಮಾಡ್ಕೊತಾ ಇದ್ದೆ. ಅತ್ತೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೆನ್ನೆನೇ ದೇವ್ರ ಪಾತ್ರೆ ದೇವ್ರ ಮನೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ವು. ಇವತ್ತು ಬರೀ ಹೂವು ಮುಡಿಸಿ ಪೂಜೆ ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ ಅಡುಗೆ ಎಲ್ಲ ಮಾಡಬೇಕಲ್ವ ಅನ್ನೋದಕ್ಕೋಸ್ಕರ ನಾವು ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ವಿ. ಇವಾಗ ಹೂವು ಮುಡಿಸಿ ಪೂಜೆ ಮಾಡ್ಕೊತಾ ಇದ್ದಾರೆ. ಮತ್ತೆ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡೋಕೆ ಹೋದ್ರು. ನಾನು ಅಲ್ಲಿ ತನಕ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂತೇಳಿ ದೇವರಿಗೆ ಕೈ ಮುಗಿಯೋಕೆ ಅಂತ ಬಂದೆ. ಇನ್ನು ನೆಕ್ಸ್ಟ್ ಅಡುಗೆ ಒಂದು ಮಾಡ್ಕೋಬೇಕು. ಇವಾಗ ದೇವ್ರ ಕೈ ಮುಗಿದ ತಕ್ಷಣ ಅಡುಗೆ ಪ್ರಿಪೇರ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಪಕ್ಷಕ್ಕೆ ಅಂದರೆ ನಾವು ನಾನ್ ವೆಜ್ ಮಾಡ್ತೀವಿ. ನಾನೀಗ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮತ್ತು ಮಟನ್ ಸಾಂಬಾರು ಮಾಡ್ಕೊತಾ ಇದ್ದೀವಿ. ರೈಸ್ ಮೊಟ್ಟೆ ಇಷ್ಟೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ. ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ, ನಾನೇನಾದ್ರು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಅತ್ತೆ ಯಾವಾಗಲೂ ಕಟ್ ಮಾಡಿಕೊಡ್ತಾರೆ ನನಗೆ. ಈರುಳ್ಳಿ ಮತ್ತು ಏನೇ ಕಟ್ ಮಾಡ್ಕೊಡೋದಾದ್ರೂ, ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಡೋದಾದ್ರೂ ಅತ್ತೆ ರೆಡಿ ಮಾಡಿಕೊಡ್ತಾರೆ. ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ನಾನೀಗ ಚಿಕನ್ ಬಿರಿಯಾನಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಚಿಕನ್ ಬಿರಿಯಾನಿಗೆಲ್ಲ ಒಗ್ಗರಣೆ ಹಾಕೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೀಗ 1.5 kg ಅಷ್ಟು ಚಿಕನ್ಗೆ 1 kg ಅಷ್ಟು ರೈಸ್ ಹಾಕ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ ಅವರು ಅವ್ರ ಫ್ರೆಂಡ್ಸ್ ಎಲ್ಲನೆಲ್ಲ ಊಟಕ್ಕೆ ಕರೆದಿದ್ರು. ಅದಕ್ಕೋಸ್ಕರ ಅವ್ರಿಗೂ ಸೇರಿ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತೇಳಿ ಈ ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಕ್ಷ ಇತ್ತಲ್ವ, ಪೂಜೆ ಎಲ್ಲ ಮಾಡೋ ತನಕ ನಾವೇನು ತಿಂಡಿ ಎಲ್ಲ ಏನು ತಿನ್ನೋದಿಲ್ಲ. ಅದಕ್ಕೋಸ್ಕರ ನನ್ನ ಮಗನಿಗೂ ಪಾಪ ಇವತ್ತು ತುಂಬ ಲೇಟ್ ಆಗೋಯ್ತು. ಅವನಿಗೋಸ್ಕರ ಸಜ್ಜಿಗೆ ಮಾಡಿಕೊಟ್ಟೆ. ಅಮ್ಮ ಹೊಟ್ಟೆ ಹಶ್ವಾಗ್ತಿದೆ ಅಮ್ಮ ಅಂತ ಹೇಳ್ತಿದ್ದೆ. 10:30 ಆಗಿಬಿಟ್ಟಿತ್ತು. ಅವ್ನಿಗೆ ಅವಾಗ ಸಜ್ಜಿಗೆ ಮಾಡಿಕೊಟ್ಟೆ. ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಯ್ತು ಫ್ರೆಂಡ್ಸ್. ಈಗ ನಾವು ಇದು ಫೋಟೋಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮದುವೆಯಾಗಿ ಬಂದಬೇಕಂದ್ರೆ ನಾನೇ ಪೂಜೆ ಮಾಡ್ತಾ ಇರೋದು. ಇವರು ನನ್ನ ಮನೆಯವ್ರ ತಮ್ಮ, ಇವರು ನಮ್ಮ ಮೈದ್ನ ಆಗಬೇಕು. ಅವ್ರು ಪೂಜೆ ಮಾಡಿ ಇಡ್ತಾ ಇದ್ದೀವಿ. ನಾನೆಲ್ಲ ರೆಡಿ ಮಾಡಿಟ್ಟಿದ್ದೆ. ಅತ್ತೆ ಇವಾಗ ದೀಪ ಹಚ್ಬಿಟ್ಟು ಗಂಧದ ಕಡ್ಡಿ ಹಚ್ತಾ ಇದ್ದಾರೆ. ಎಲ್ಲ ರೆಡಿ ಆಯಿತು, ಅಡುಗೆ ಎಲ್ಲ ಮಾಡಿದೆ. ಗಂಧದ ಕಡ್ಡಿ ಹಚ್ಚಿ ದೀಪ ಎಲ್ಲ ಹಚ್ಚಾದ್ರೆ ಪೂಜೆ ಕೆಲಸ ಮುಗಿದಿದೆ. ಇವಾಗ ನನ್ನ ಮಗ ಕೂಡ ಬಂದು ಪೂಜೆ ಮಾಡ್ದ. ನಿನ್ನಿಂದನೇ ಎಲ್ಲರ ಹತ್ರನೂ ಹೇಳಕ್ಕೂ ಬರ್ತಾ ಇದ್ದ, ನಮ್ಮ ಚಿಕ್ಕಪ್ಪಗೆ ನಾಳೆ ಪೂಜೆ ಮಾಡ್ತೀನಿ, ನಮ್ಮ ಚಿಕ್ಕಪ್ಪಗೆ ನಾಳೆ ಪೂಜೆ ಮಾಡ್ತೀನಿ ಅಂತ. ಈಗ ಅವನ ಹತ್ರನೂ ಪೂಜೆ ಮಾಡಿಸಿದಾಯಿತು. ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.